DNA ಮತ್ತು RNAಯಲ್ಲಿ ಉಂಟಾಗುವ ಒಂದು ರೂಪಾಂತರದಿಂದಾಗಿ ಕ್ಯಾನ್ಸರ್ ಕಾಯಿಲೆ ಬರುವುದು ಅನ್ನೋದು ನಂತರ ತಿಳಿದು ಬಂತು. ಆನಂತರ ಇನ್ನೊಂದು ಪ್ರಶ್ನೆ ಉದ್ಭವ ಆಯಿತು. ಹಾಗಾದರೆ ದೇಹದಲ್ಲಿ ಕಾಣಿಸ್ಕೊಳ್ಳುವ ಎಲ್ಲ ಗೆಡ್ಡೆಗಳು ಕ್ಯಾನ್ಸರಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಬೇಕಾದಷ್ಟು ಗ್ರೋತ್ಗಳು ಇರುತ್ತೆ ದೇಹದಲ್ಲಿ, ಬೇರೆ ಬೇರೆ ಬೆಳವಣಿಗೆ, ಜೀವಕೋಶದ ಬೆಳವಣಿಗೆ ಇರುತ್ತೆ. ಆದರೆ ಎಲ್ಲ ಬೆಳವಣಿಗೆಯನ್ನು ನಾವು ಕ್ಯಾನ್ಸರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಾರಣ, ಈ ಒಂದು ಬೆಳವಣಿಗೆಯನ್ನು ಎರಡು ವಿಧವಾಗಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಕ್ಯಾನ್ಸರ್ ಬೆಳವಣಿಗೆ, ಇನ್ನೊಂದು ಕ್ಯಾನ್ಸರ್ ಅಲ್ಲದ ಬೆಳವಣಿಗೆ. ಉದಾಹರಣೆಗೆ ಹೈಪರ್ ಮೆಟಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ, ಅನಾಪ್ಲಾಸಿಯಾ ಅಂತ ನಾವು ಕರಿತೀವಿ. ಅದು ಮೆಟಾಪ್ಲಾಸಿಯಾ ಅನ್ನೋದು ಜೀವಕೋಶಗಳು ಹೆಚ್ಚು ಹೆಚ್ಚು ವಿಭಜನೆ ಹೊಂದ್ತಾ ಇರುತ್ತೆ. ಆದರೆ ಅದು ಕ್ಯಾನ್ಸರ್ ಅಲ್ಲ. ಕಾರಣ, ಯಾವುದೇ ಒಂದು ಜೀವಕೋಶ ವಿಭಜನೆ ಹೊಂದಬೇಕಾದ್ರೆ ಅಲ್ಲಿ ಒಂದು ಪ್ರಚೋದನೆ ಬೇಕು. ಈಗ ಒಂದು ಪ್ರಚೋದನೆ ಜೀವಕೋಶಕ್ಕೆ ಸಿಗ್ತಾ ಇದೆ, ಹೊರಗಡೆಯಿಂದ ಒಂದು ಯಾವುದೋ ಸಿಗ್ನಲ್ ಸಿಗ್ತಾ ಇದೆ. ಆ ಸಿಗ್ನಲ್ ಬಂದಾಗ ಜೀವಕೋಶ ಏನು ಮಾಡುತ್ತೆ, ಅದು ಬೆಳವಣಿಗೆ ಹೊಂದುತ್ತೆ, ಡಿವೈಡ್ ಆಗುತ್ತೆ, ವಿಭಜನೆ ಹೊಂದುತ್ತೆ. ಆ ಸಿಗ್ನಲ್ ಅಥವಾ ಪ್ರಚೋದನೆಯನ್ನು ನಾವು ಹಿಂಪಡೆದಾಗ ಈ ವಿಭಜನೆ ನಿಂತೋಗುತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಆರೋಗ್ಯಕರವಾದ ಒಂದು ಜೀವಕೋಶಗಳ ವಿಭಜನೆ.